ಒಂದೊಂದೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಸೂರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನ ಹತ್ರ ಒಂದು ಹಸು ಇತ್ತು. ಹಸು ಹಾಲು ಕೊಡೋ ತನಕ ಆ ಹಸುನ ಅವನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆದ್ರೆ ಹಸುಗೆ ವಯಸ್ಸಾಗ್ತಾ ಇರೋದ್ರಿಂದ ಅದರಿಂದ ಹಾಲು ಕೊಡಕ್ಕಾಗ್ಲಿಲ್ಲ. ಆದ್ರಿಂದ ಮಾಂಸದಂಗಡಿಯವನಿಗೆ ಆ ಹಸುನ ಮಾರ್ಬೇಕು ಅಂತ ಸೂರಯ್ಯ ಅಂದ್ಕೊಂಡ. ಆವಾಗ ಅವನ ಹೆಂಡತಿ ಅವನ ಹತ್ರ, ರೀ, ಈ ಹಸು ಇಷ್ಟು ದಿನ ನಮಗೆ ಬೇಕಾಗಿರೋಷ್ಟು ಹಾಲು ಕೊಟ್ಟಿದ್ದು ಅಲ್ವಾ? ಇವಾಗ ಅದು ಹಾಲು ಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ತಗೊಂಡು ಹೋಗಿ ಮಾರ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು. ಸ್ವಲ್ಪ ಹುಲ್ ತಗೊಂಡು ಹಾಕಿದ್ರೆ ಅದೇ ಇಲ್ಲಿ ಇರುತ್ತೆ ಅಲ್ವಾ? ಬಿಟ್ಬಿಡ್ರಿ. ಅಯ್ಯೋ ಹುಚ್ಚಿ, ನನಗೆ ಈ ವಿಷಯ ಮಾತ್ರ ಗೊತ್ತಿರಲ್ವಾ? ಆದ್ರೆ ಹಾಲು ಕೊಡದೆ ಇರುವ ಹಸುನ ಮನೇಲಿಟ್ಕೊಳ್ಳೋದು ದುರದೃಷ್ಟ ಅಂತಾರೆ, ಅಪಶಕುನ ಅಂತಾರೆ. ಹಾಲು ಕೊಡದೆ ಇರುವ ಹಸುನ ಯಾವಾಗ್ಲೂ ನಮ್ ಜೊತೆ ನಮ್ ಕಣ್ಮುಂದ್ಗಡೆನೆ ಇಟ್ಕೋಬಾರ್ದು. ಅದಕ್ಕೆ ತಗೊಂಡೋಗಿ ಮಾರ್ತೀನಿ ಅಂತಿರೋದು. ಹಾಗಂತ ಹೆಂಡತಿ ಹೇಳಿದಕ್ಕೆ ಅವನು ಉತ್ತರ ಕೊಟ್ಟ. ಹಾಗಾದ್ರೆ ಒಂದ್ ಮಾಡಿ, ಮಾಂಸದಂಗಡಿಯವನಿಗೆ ಮಾರಿದ್ಮೇಲೆ ಅವನು ಅದನ್ನ ಏನ್ ಮಾಡ್ತಾನೆ ಅಂತ ನೋಡ್ಬಿಟ್ ಬನ್ನಿ. ಹಾಗಂತ ಚಿಂತೆಯಿಂದ ಹೇಳಿದ್ಲು ಶಾಂತಮ್ಮ. ಆದ್ರೆ ಹೆಂಡತಿ ಮಾತನ್ನ ಕೇಳದೆ ಹಸುನ ಕರ್ಕೊಂಡು ಅವನು ಮಾಂಸದಂಗಡಿಯವನ ಹತ್ರ ಹೋದ. ಮಾಂಸದಂಗಡಿಯವನು ಹಸುನ ಕಡಿಯಕ್ಕೆ ಕತ್ತಿ ರೆಡಿ ಮಾಡ್ತಾ ಇದ್ದ. ಸೂರಯ್ಯ ಅಲ್ಲೇ ಮರದ ಹಿಂದ್ಗಡೆ ನಿಂತ್ಕೊಂಡು ನಡೆಯೋದನ್ನೆಲ್ಲ ನೋಡ್ತಾ ಇದ್ದ. ಆವಾಗ ಮಾಂಸದಂಗಡಿಯವನು ಹಸುನ ಕಡಿಯಕ್ಕೆ ಕತ್ತಿ ತಗೊಂಡು ಬರ್ತಾ ಇದ್ದಾಗ ಆ ಹಸು ಅವನ್ನ ನೋಡಿ ಜೋರಾಗಿ ನಗಾಡ್ತಾ ಇತ್ತು. ಆವಾಗ ಮಾಂಸದಂಗಡಿಯವನು, ನಾನು ಕತ್ತಿ ತಗೊಂಡು ನಿನ್ನನ್ನ ಕಡಿಯೋದಕ್ಕೋಸ್ಕರ ನಿನ್ನ ಹತ್ರ ಬರ್ತಾ ಇದ್ದೀನಿ. ಆ ವಿಷಯ ನಿನಗೆ ಅರ್ಥ ಆಗ್ತಾ ಇದೆಯಾ? ಯಾಕೆ ಈ ರೀತಿ ನಗಾಡ್ತಾ ಇದೆಯಾ ಹಾಗಂತ ಕೇಳಿದ. ಅದಕ್ಕೆ ಆ ಹಸು, ಮೊದಲು ನಾನು ಹೇಳೋದನ್ನ ಕೇಳು. ನಿನ್ ಜೊತೆನೆ ಅಲ್ಲಿ ಮರದ ಹಿಂದ್ಗಡೆ ನಿಂತ್ಕೊಂಡಿದ್ದಾರಲ್ವಾ ನನ್ನ ಯಜಮಾನ, ಅವ್ರಿಗೂ ನಾನು ಹೇಳೋದು ಕೇಳಿಸ್ಲಿ ಹಾಗಂತ ಹೇಳಿತು. ಆವಾಗ ಮಾಂಸದಂಗಡಿಯವನು, ಹೌದು, ಏನ್ ಹೇಳ್ಬೇಕು ಅಂತ ಅಂದ್ಕೊಂಡಿದ್ಯಾ? ನಮಗೆ ಏನಾದ್ರೂ ಅಡ್ವೈಸ್ ಮಾಡ್ಬೇಕಾ ನೀನು ಹಾಗಂತ ಕೇಳ್ದ. ಅದಕ್ಕೆ ಆ ಹಸು, ನಾನು ನನ್ನ ಜೀವನ ಪೂರ್ತಿ ಹುಲ್ಲು ತಿಂದು ನೀರ್ ಕುಡಿದು ಬದುಕಿದ್ದೀನಿ. ಯಾವಾಗ್ಲೂ ಮಾಂಸ ತಿಂದಿದ್ದಿಲ್ಲ. ಆದ್ರೆ ಯಾವ ಜನ್ಮದಲ್ಲಿ ನಾನು ಯಾವ ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇಂತಹ ಕ್ರೂರವಾದ ಸಾವು ನನಗ್ ಬರ್ತಾ ಇದೆ. ಯಾವಾಗ್ಲೂ ನನ್ನಿಂದ ಯಾರಿಗೂ ಯಾವುದೇ ಹಾನಿ ಬಂದಿಲ್ಲ. ನನಗೆ ಗೊತ್ತಿದೆ ಯಾರಿಗೂ ಯಾವುದೇ ಅನ್ಯಾಯ ಮಾಡಿಲ್ಲ. ನನ್ನಿಂದ ಆದಷ್ಟು ಹಾಲು ಕೊಟ್ಟು ಎಲ್ರಿಗೂ ನಾನು ಸಹಾಯನೇ ಮಾಡಿದ್ದೀನಿ. ಅಂತಹ ನನಗೆ ಈ ಸಾವು ಬರುವಾಗ ನಿನಗ್ ಯಾವ ತರ ಸಾವು ಬರುತ್ತೋ ಅಂತ ಅನ್ಕೊಂಡು ನಗಾಡ್ತಾ ಇದ್ದೆ. ಇನ್ನು ನನ್ನ ಯಜಮಾನ ನಾನು ಹಾಲು ಕೊಡೋ ತನಕ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ನನ್ ಸಗಣಿಯಿಂದ ಬೆರಣಿ ಮಾಡಿ ಮಾರ್ದ. ಆದ್ರೆ ಇವಾಗ ನಾನು ಉಪಯೋಗ ಆಗಲ್ಲ ಅಂತ ನಿನಗ್ ಮಾರ್ಬಿಟ್ಟ ಅಂತ ಅವನಿಗೆ ಯಾವ ತರ ಸಾವು ಬರುತ್ತೆ ಅಂತ ಅಂದ್ಕೊಂಡ್ರೇನೆ ನನಗೆ ನಗು ಬರ್ತಾ ಇದೆ. ಯಾರಿಗೂ ಯಾವುದೇ ಪಾಪ ಮಾಡದೇ ಇರುವ ಸಾಧುಗಳಾದ ನಮ್ಮನ್ನ ಈ ತರ ಕರುಣೆನೇ ಇಲ್ದೆ ಸಾಯಿಸ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ಚೆನ್ನಾಗಿ ಹಾಲು ಕೊಡೋ ತನಕ ಪೂಜೆಗಳನ್ನೆಲ್ಲ ಮಾಡಿ ಗೋಮಾತಾ ಅಂತ ಹೇಳೋ ನೀವೇ ಹಾಲು ಕೊಡೋದನ್ನ ನಿಲ್ಲಿಸ್ಮೇಲೆ ನಮ್ಮನ್ನ ಕಡಿಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ವಾ ಹಾಗಂತ ಹೇಳಿತು ಹಸು. ಆವಾಗ ಮಾಂಸದಂಗಡಿಯವನು, ಇದೇ ಅಲ್ವಾ ಪ್ರಪಂಚದ ನೀತಿ? ನಿನ್ನನ್ ಮಾತ್ರ ಏನೋ ಸಾಯಿಸೋ ತರ ಮಾತಾಡ್ತಾ ಇದೀಯಾ? ಇದ್ರಲ್ಲಿ ನನಗ್ಯಾಕೆ ಪಾಪ ಬಂದು ಸೇರುತ್ತೆ? ಇದು ನನ್ನ ಕೆಲ್ಸ. ಆದ್ರೆ ನೀನ್ ಹಾಲು ಕೊಡೋ ತನಕ ನಿನ್ನನ್ನ ಚೆನ್ನಾಗಿ ನೋಡ್ಕೊಂಡು ಇವಾಗ ನನ್ನ ಹತ್ರ ತಗೊಂಡ್ ಬಂದು ಮಾರ್ದ ನೋಡು ನಿನ್ ಯಜಮಾನ, ಪಾಪ ಎಲ್ಲ ಅವನಿಗೆ ಹೋಗಿ ಸೇರೋದು. ನನಗೆ ನಿನ್ ಕೊಲ್ಲೋದ್ರಲ್ಲಿ ಇಷ್ಟ ಇಲ್ಲ, ಆದ್ರೂ ಬೇರೆ ದಾರಿ ಇಲ್ಲ, ಇದ್ ನನ್ ಕೆಲ್ಸ ಹಾಗಂತ ಹಸುನ ಸಾಯ್ಸಕ್ ಹೋದ. ಆವಾಗ ಆ ಹಸು, ಒಂದ್ ನಿಮಿಷ, ನನಗೆ ಸಾಯೋದ್ರಲ್ಲಿ ಭಯ ಇಲ್ಲ. ಇವತ್ತಿಲ್ಲ ಅಂದ್ರೆ ಇನ್ನೊಂದಿನ ನಾನು ಸತ್ತೇ ಸಾಯ್ತೀನಿ. ಆದ್ರೆ ಅದಕ್ ಮುಂಚೆ ನಾನೊಂದ್ ವಿಷಯ ಹೇಳ್ಬೇಕು. ನೀನ್ ಕೂಡ ಹಸು ಹಾಲು ಕುಡ್ದಿರ್ತೀಯ. ಆ ಹಾಲಿಂದ ನಿನಗೂ ಶಕ್ತಿ ಸಿಕ್ಕಿರುತ್ತೆ ಅಲ್ವಾ? ಆ ಶಕ್ತಿಯಿಂದಾನೇ ಇವಾಗ ಈ ಕತ್ತಿ ತಗೊಂಡು ನನ್ನನ್ನ ಸಾಯ್ಸಕ್ ಬರ್ತಿದ್ಯಾ. ಅಂದ್ರೆ ನನ್ನನ್ನ ಸಾಯ್ಸಕ್ಕೆ ಬಲ ಕೂಡ ನಿನಗೆ ಸಿಕ್ಕಿದಕ್ಕೆ ನಾನು ಒಂದ್ ಕಾರಣ ಹಾಗಂತ ಹೇಳಿತು. ಆಮೇಲೆ ಸೂರಯ್ಯನ ಹತ್ರ ಹೋಗಿ, ನಾನ್ ಯಾವಾಗ್ಲೂ ನಿನಗೆ ಒಳ್ಳೇದೇ ಬಯಸಿದ್ದು, ನಿನಗೆ ಕೆಟ್ಟದ್ದು ಬಯಸಿಲ್ಲ. ನನ್ ಜೀವನ ಪೂರ್ತಿ ನಾನ್ ನಿನಗೆ ಸಹಾಯ ಮಾಡ್ತಾನೇ ಇದ್ದೆ. ನಾನ್ ಕೊಟ್ಟ ಹಾಲನ್ನ ನಿಮ್ಮ ಕುಟುಂಬದಲ್ಲಿರುವ ಎಲ್ರೂ ಕುಡ್ದಿದ್ದೀರಾ. ಉಳಿದಿರೋ ಹಾಲನ್ನ ನೀನು ವ್ಯಾಪಾರ ಮಾಡ್ಕೊಂಡಿದೀಯ. ಆ ಹಾಲಿಂದ ಸಿಕ್ಕಿದ ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲಾನು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿದೀಯಾ. ಆ ಹಣದಲ್ಲೇ ನೀನು ಮನೇನೂ ಕಟ್ಕೊಂಡಿದೀಯ. ಆದ್ರೆ ನನ್ನನ್ನ ಒಂದು ಚಿಕ್ಕ ಪಾಕದಲ್ಲೇ ಇಷ್ಟು ದಿನ ಇಟ್ಕೊಂಡಿದೀಯ. ನಿನ್ನ ಹೆತ್ತ ತಾಯಿಗಿಂತ ನಿನ್ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದು ನಾನ್ ತಾನೆ. ಹಾಗಿರುವಾಗ ನನ್ನನ್ ಯಾಕೆ ಸಾಯ್ಸಕ್ ನೋಡ್ತಾ ಇದೀಯಾ? ನಾನಿಷ್ಟೆಲ್ಲ ಸಹಾಯ ಮಾಡಿದ್ಮೇಲೂ ಯಾಕೆ ಈ ರೀತಿ ಒಂದು ನಿರ್ಧಾರ ಮಾಡಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ತನ್ಗೇನ್ ಕಷ್ಟ ಇಲ್ಲ, ನನಗೆ ನಿನ್ ಬಗ್ಗೆ ಯೋಚನೆ ಮಾಡಿದ್ರೇನೆ ಕಷ್ಟ ಆಗೋದು. ನನಗೆ ಇಂಥ ಶಿಕ್ಷೆ ಕೊಡ್ತಾ ಇರುವ ನಿನ್ ಗತಿ ಏನಾಗುತ್ತೋ ಅಂತ
ಮೇಲಿರೋವನಿಗೆ ಗೊತ್ತಾಗೋದು. ನನ್ನ ಇಷ್ಟ ದೈವವಾದ ಶ್ರೀಕೃಷ್ಣನ ಹತ್ರ ಹೋಗೋದ್ರಲ್ಲಿ ನನಗಂತೂ ನಿಜವಾಗ್ಲೂ ತುಂಬಾನೇ ಸಂತೋಷ ಹಾಗಂತ ಹೇಳಿತು. ಹಸು ಹೇಳಿದನ್ನ ಕೇಳಿ ಸೂರಯ್ಯನ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ನಾನಿವಾಗ ಹೇಳ್ತಾ ಇರೋದು ನಿನಗೋಸ್ಕರ ಮಾತ್ರ ಅಲ್ಲ, ನಿಂತರ ಇರುವ ಎಲ್ರಿಗೋಸ್ಕರನೋ. ನೀನು ನನ್ನ ಸಂತತಿಯನ್ನ, ನನ್ನ ಜಾತಿಯನ್ನ ಈ ರೀತಿ ಮಾಡ್ತಾನೆ ಹೋದ್ರೆ ನಾಳೆ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಭವಿಷ್ಯದಲ್ಲಿ ಬರುವ ಮೊಮ್ಮಕ್ಕಳಿಗೆ, ಮಕ್ಕಳಿಗೆ ನಾವು ಇರಲ್ಲ ಅಲ್ವಾ? ಆವಾಗ ನಾವು ಕೊಡೋ ಹಾಲನ್ನ ಅವರು ಹೇಗ್ ಕುಡಿಯಕ್ಕಾಗುತ್ತೆ? ನಿಮ್ಮಂತ ಮನುಷ್ಯರೆಲ್ಲ ಯಾಕೆ ಈ ರೀತಿ ನಡ್ಕೊಳ್ತೀರೋ ಅಂತ ಅಂದ್ಕೊಂಡ್ರೇನೆ ನನಗೇನೂ ಅರ್ಥ ಆಗ್ತಾ ಇಲ್ಲ ಹಾಗಂತ ಹೇಳಿತು. ಆ ಹಸು ಹೇಳಿದ ಮಾತು ಕೇಳಿ ಸೂರಯ್ಯನಿಗೆ ಬುದ್ಧಿ ಬಂತು. ಆ ಹಸುವಿನ ಹತ್ರ ಹೋಗಿ ಅದನ್ನ ತಬ್ಬಿ ಹಿಡ್ಕೊಂಡು ನಿನ್ನನ್ನ ಕೊಲ್ಲಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಕರ್ಕೊಂಡ್ ಬಂದ. ಅದನ್ನ ನೋಡಿ ಅವನ್ ಹೆಂಡತಿ ಏನಪ್ಪಾ ಇದು ಅನ್ನೋ ತರ ನೋಡಿದ್ಲು. ಅಲ್ಲ ಕಣೆ, ನೀನ್ ಹೇಳಿದ್ದು ಸರಿ ಅಂತ ಅನಿಸ್ತು. ನಮ್ ಗೋಮತ ಯಾವಾಗ್ಲೂ ನಮ್ ಜೊತೆನೇ ಇರ್ಲಿ ಹಾಗಂತ ಹೇಳ್ದ. ಗಂಡನಲ್ಲಿ ಬಂದಿರುವ ಬದಲಾವಣೆ ನೋಡಿ ಹೆಂಡತಿ ತುಂಬಾನು ಸಂತೋಷಪಟ್ಲು.